ನಮಸ್ಕಾರ. ಈ ಶುಭ ಮುಂಜಾನೆಯಲ್ಲಿ ನನ್ನ ವಂದನೆಗಳನ್ನು ನಿಮ್ಮ ಹೃದಯಕ್ಕೆ ಅರ್ಪಿಸುತ್ತಾ ನನ್ನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಮಸ್ಕಾರ. ದಯವಿಟ್ಟು ಇವತ್ತಿನ ಟಾಪಿಕ್ಕು ಬಹಳ ಮುಖ್ಯವಾಗಿದೆ. ನೀವೆಲ್ಲರೂ ಇದನ್ನು ಗಮನ ಇಟ್ಟು ಕೇಳಬೇಕು. ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಕೊಡಬೇಕು ಅಂತ ಕೇಳಿಕೊಳ್ಳುತ್ತಾ ನಾನು ಈ ಶುಭ ಮುಂಜಾನೆಯಲ್ಲಿ ನನ್ನ ಮಾತುಗಳನ್ನು ಈ ಮೂಲಕವಾಗಿ ನಾನು ಹೇಳ್ತಾ ಇದ್ದೀನಿ. ಇದನ್ನು ಕೇಳಬೇಕು ನೀವು ಅಂತಂತೇಳಿ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತಾ ಇವತ್ತಿನ ಈ ಒಂದು ದಿನದ ಪ್ರಾರಂಭವನ್ನು ಮಾಡ್ತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ಕೇಳಬೇಕು, ಸಬ್ಸ್ಕ್ರೈಬ್ ಮಾಡಿ ಅಂತಂತೇಳಿ ಮತ್ತೊಮ್ಮೆ ನಿಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಮಸ್ಕಾರ. ಇವತ್ತು ನಮ್ಮ ದೇಹದ ಚರ್ಮವು ನಮಗೆ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಎಂಬುದನ್ನು ನಾವು ತಿಳಿದುಕೊಳ್ಬೇಕಾಗ್ತದೆ. ಈ ಚರ್ಮವು ಬಹು ಮುಖ್ಯವಾದ ಭಾಗ ನಮ್ಮ ದೇಹಕ್ಕೆ ಎಂದು ತಿಳಿಯಬಹುದು. ಇದು ನಮ್ಮ ಚರ್ಮವು ನಮ್ಮ ದೇಹಕ್ಕೆ ಸುರಕ್ಷಿತ ಭಾಗ, ಸುರಕ್ಷಾ ಕವಚ ಅಂತಲೂ ಹೇಳಿದ್ರೆ ತಪ್ಪಾಗಲಾರದು. ನಮ್ಮ ದೇಹದ ಸುತ್ತಲೂ ಕೊಂಡಿದೆ, ನೀಟ್ಲಿ ಪ್ಯಾಕ್ಡ್ ಅಪ್. ನಮ್ಮ ಹೃದಯ, ನಮ್ಮ ಕಿಡ್ನಿ, ನಮ್ಮ ಎಲ್ಲ ಪ್ರತಿಯೊಂದು ಆರ್ಗನ್ಗಳು, ಅಂಗಗಳು, ಪ್ರಮುಖ ಅಂಗಗಳು ಏನದವು ಅವೆಲ್ಲ ಸುರಕ್ಷಿತ ರಕ್ಷಣೆ ಮಾಡ್ತಾ ಇದೆ. ನಮ್ಮ ದೇಹದಲ್ಲಿರುವ ಹೃದಯ, ಕಿಡ್ನಿ, ಶ್ವಾಸಕೋಶ, ಲಿವರು ಇವುಗಳಿಗೆ ಸುರಕ್ಷತೆಯನ್ನು ನೀಡುವ ಒಂದು ಬಹುಮುಖ್ಯವಾದ ಅಂಗವಾಗಿದೆ. ಮತ್ತು ಇದು ಅಲ್ಲದೆ ಇದು ಉಗುರು ಬೆಳವಣಿಗೆ, ಇನ್ಫೆಕ್ಷನ್ನು, ಚರ್ಮದ ಇನ್ಫೆಕ್ಷನ್ನು, ಆ ಒಂದು ನಯವಾದ ಒಂದು ಎಣ್ಣೆಯನ್ನು ಉತ್ಪತ್ತಿ ಮಾಡುತ್ತೆ. ಆಮೇಲೆ ಕೂದಲು ಬೆಳೆಯೋದಕ್ಕೆ ಅನುಕೂಲತೆ ಮಾಡಿಕೊಡುತ್ತದೆ. ಈ ಉಗುರುಗಳು, ನಮ್ಮ ದೇಹದ ಉಗುರುಗಳು ಏನದವಲ್ಲ, ಕೈ ಕಾಲು ಉಗುರು ಬೆಳೆಯೋದಕ್ಕೆ ಅನುಕೂಲತೆ ಸಹಾಯ ಮಾಡ್ತದೆ. ಯಾವುದೇ ಇನ್ಫೆಕ್ಷನ್ನು ನಮ್ಮ ದೇಹಕ್ಕೆ ಆದರೆ ಅದನ್ನು ತಡೆ ಹಿಡಿತದೆ. ಮತ್ತು ಮುಖ್ಯವಾಗಿ ಇದು ಮಾಡೋದೇನಂತಂದರೆ ನಮ್ಮ ದೇಹದ ಉಷ್ಣಾಂಶವನ್ನು ಒಂದು ಸುವ್ಯವಸ್ಥಿತವಾಗಿ ಇಡಲು ಸಹಾಯ ಮಾಡ್ತದೆ. ಗೊತ್ತಾಯ್ತಾ? ಹೀಗಾಗಿಬಿಟ್ಟು ಈ ಚರ್ಮದ ಕತೆ ನೀವು ಪ್ರತಿಯೊಬ್ಬರೂ ತಿಳಿದುಕೊಳ್ಬೇಕಾದಂಥ ವಿಚಾರ. ಚರ್ಮ ಅಂದಾಕ್ಷಣಕ್ಕೆ ನಮ್ಮ ದೇಹ ಅಂದಾಕ್ಷಣಕ್ಕೆ ಚರ್ಮ, ಒಳಗಿನ ಆರ್ಗನ್ಗಳು ಆ ಕೆಲಸ ಮಾಡೋದು ಏನೇ ಆಗಿರಲಿ, ನಿನ್ನನ್ನು ನೋಡಿದಾಗ ಆ ಚರ್ಮನೇ ನಮಗೆ ಮುಖ್ಯವಾಗಿ ಹೈಲೈಟ್ ಆಗೋದು. ಹೀಗಾಗಿ ನೀವೆಲ್ಲರೂ ಈ ಚರ್ಮದ ಕಥೆಯನ್ನು ಕೇಳಬೇಕು. ಚರ್ಮದ ಕಥೆಯನ್ನು ಕೇಳಬೇಕು. ಗೊತ್ತಾಯ್ತಾ? ಈ ಚರ್ಮ ಬಹು ಮುಖ್ಯವಾದ ಅಂಗ ನಮ್ಮ ದೇಹಕ್ಕೆ. ಗೊತ್ತಾಯ್ತು? ಇವತ್ತು ಮುಖ್ಯವಾದ ಒಂದು ವಿಷಯದ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೊಬೇಕಾದಂಥ ವಿಚಾರ ಇದು. ಚರ್ಮವು ದೇಹದ ಎಲ್ಲ ಭಾಗಗಳಿಗಿಂತ ದೊಡ್ಡ ಅಂಗ. ಆದರೆ ಹೃದಯದ್ದೇ ಆಗ್ತಾರೆ. ಆದರೆ ಈ ಚರ್ಮದ ಒಂದು ಏನು ವಿಸ್ತಾರ ಬಹಳ ದೊಡ್ಡದಾಗಿರ್ತದೆ, ದೊಡ್ಡ ಅಂಗ ಇದು ದೇಹದಲ್ಲಿ, ನಮ್ಮ ದೇಹದಲ್ಲಿ. ನಾವು ಎಷ್ಟು ಆರೋಗ್ಯಗದೀವಿ, ಎಷ್ಟು ಚೆನ್ನಾಗದೀವಿ, ನಮಗಿರ್ತಕ್ಕಂಥ ಕಾಯಿಲೆಗಳೇನು ಈ ಚರ್ಮ ತೋರಿಸ್ಕೊಟ್ಬಿಡ್ತದೆ. ಎಲ್ಲ ಫೇಡಾಗಿದ್ದರೆ ನಮಗೆ ಏನೋ ಕಾಯಿಲೆ ಇದೆ ಅಂತಂತೇಳಿ. ಎಲ್ಲ ಅಂಗಗಳು ಸುರಕ್ಷಿತವಾಗಿ ದಷ್ಟಪುಷ್ಟವಾಗಿ ಕೆಲಸ ಮಾಡಿದರೆ ನಮ್ಮ ಚರ್ಮ ಹೊಳಿತಾ ಇರ್ತದೆ ಪಳಪಳ ಅಂತ. ಆ ಚರ್ಮದಲ್ಲಿ ಏನಾದರೂ ವ್ಯತ್ಯಾಸ ಆದರೆ ನಮಗೆ ದೇಹದಲ್ಲಿ ಏನೋ ತೊಂದರೆ ಇದೆ ಅನ್ನುವುದು ನಮಗೆ ಗೊತ್ತಾಗುತ್ತೆ. ಹೀಗಾಗಿ ಈ ನಮ್ಮ ದೇಹದ ಒಂದು ಕನ್ನಡಿ ಇದ್ದ ಹಾಗೆ ಇದು. ನಾವು ಕನ್ನಡಿಯನ್ನು ನೋಡಿಕೊಂಡ್ರೆ ಮುಖ ನಮಗೆ ಹೇಗೆ ಕಾಣ್ತತ್ತೋ, ನಮ್ಮನ್ನು ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಇವರು ಆರೋಗ್ಯಗಾಗಿ ಇದ್ದಾರೋ ಅಥವಾ ಇಲ್ವೋ ಎನ್ನುವುದು ಭಾಳ ನೀಟಾಗಿ ಗೊತ್ತಾಗ್ಬಿಡ್ತದೆ.
ದೇಹದ ಕನ್ನಡಿ ಇದ್ದಾಗೆ ಈ ಚರ್ಮ. ದೇಹದ ಬಳಕೆದ ಸೀಕ್ರೆಟ್ ಇದು. ಎಲ್ಲ ದೇಹದ ಒಳ ಗುಟ್ಟುಗಳನ್ನು, ಕಾಯಿಲೆಗಳನ್ನು ಇದು ಒಳಗನೆ ಎಲ್ಲದನ್ನು ಕಾಪಾಡ್ತಾ ಇರ್ತದೆ. ಅನೇಕ ವಿಷಯಗಳನ್ನು ಇದು ಒಳಗೊಂಡಿರ್ತದೆ. ಹೊಟ್ಟೆಯಲ್ಲಿ ಆಗ್ತಕ್ಕಂಥ ತಳಮಳ, ರಕ್ತದ ಏರುಪೇರುಗಳು, ಆಮೇಲೆ ಇವೆಲ್ಲ ಗೊತ್ತಾಗ್ಬಿಟ್ರೆ ಚರ್ಮದ ಮೂಲಕನೇ ಗೊತ್ತಾಗ್ಬಿಡ್ತದೆ ನಮಗೆ. ಹೀಗಾಗಿ ಇದನ್ನು ನಾವು ಪ್ರತಿಯೊಬ್ಬರು ನಮ್ಮ ಚರ್ಮದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಅಂತಂತೇಳಿ ನಾನು ಕೇಳ್ಕೊಳ್ತೇನೆ. ಈ ಚರ್ಮವನ್ನು ನಾವು ಹೆಂಗೆ ಕಾಪಾಡ್ಕೊಬೇಕು, ನಾವು ಹೇಗೆ ಕಾಪಾಡ್ಕೊಬೇಕು ಅಂತಂತೇಳಿ ನಾನು ಕೆಲವೊಂದು ಟಿಪ್ಸನ್ನು ಹೇಳ್ತೇನೆ. ನೀವು ದಯವಿಟ್ಟು ನೋಟ್ ಮಾಡ್ಕೊಳ್ರಿ, ಇಲ್ಲಾಂದರೆ ಕೇಳಿ, ನಿಮಗೆ ಒಳ್ಳೆಯದಾಗುತ್ತೆ. ಸೂರ್ಯನ ಕಿರಣಗಳಿಂದ ಚರ್ಮ ಕಪ್ಪಾಗುತ್ತದೆ. ಅದಕ್ಕೆ ಕೆಲವೊಂದು ಮುಲಾಮುಗಳು ಸಿಗುತ್ತವೆ, ಕೆಲವೊಂದು ಮಾಯ್ಶ್ಚರೈಸಸ್ ಸಿಗ್ತವೆ. ಆಮೇಲೆ ಅದನ್ನು ಡಾಕ್ಟರ್ ಸಲಹೆ ಪಡೆದ್ಬಿಟ್ಟು ನೀವು ಡೈಲಿ ಅದನ್ನು ಯೂಸ್ ಮಾಡಿದರೆ ನಿಮ್ಮ ಚರ್ಮ, ಅದು ಮನೆಮದ್ದುಗಳು ಅದಾವೆ, ಬೇರೆ ಬೇರೆ ರೀತಿಯಿಂದ ಮನೆಮದ್ದುಗಳು ಇದ್ದಾವೆ, ಅದರಲ್ಲಿ ಸಹ ಮಾಡ್ಕೊಬೋದು. ಬಟ್ ಇದು ಬಹಳ ಮುಖ್ಯವಾಗಿ ವಿಂಟರ್ ಸೀಸನ್ನಲ್ಲಿ ನಮ್ಮ ಚರ್ಮವನ್ನು ಕಾಪಾಡಿಕೊಳ್ಳುವುದು ದೊಡ್ಡ ಒಂದು ಸವಾಲಾಗಿರುತ್ತದೆ. ಹೊರಗಡೆ ಹೋದಾಗ ಒಳ್ಳೆಯ ಬಟ್ಟೆಯನ್ನು ಧರಿಸಬೇಕು, ಕಾಟನ್ ಬಟ್ಟೆಯನ್ನು. ಈಗಿನ ಈ ಸೂರ್ಯನ ಕಿರಣಗಳು ಬಹಳ ಬಿಸಿಯಾಗಿರ್ತವೆ. ಆ ಸೂರ್ಯನ ಕಿರಣಗಳಿಗೆ ನಮ್ಮ ಚರ್ಮ ಎಕ್ಸ್ಪೋಸ್ ಆಗದಂತೆ ಅದನ್ನು ಸುರಕ್ಷಿತವಾಗಿ ನಾವು ಮಾಡ್ಕೊಬೇಕಾಗತ್ತೆ ಈಗಿನ ವಿಂಟರ್ ಸೀಸನ್ನಲ್ಲಿ. ಆಮೇಲೆ ಕೆಲವೊಂದು ಮಾಯ್ಶ್ಚರೈಸ್ ಸಿಗ್ತವೆ, ಅವನ್ನು ತೊಗೊಂಡು ಕಾಸ್ಟ್ಲಿ ಮಾಯ್ಶ್ಚರೈಸ್ ಸಿಗುತ್ತೆ, ಅದು ತಗೊಂಡು ನೀವು ಚರ್ಮಕ್ಕೆ ದಿನಕ್ಕೆ 3 ಸರಿ 2 ಸರಿ ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡಿ ಬಿಸಿನೀರಿನಲ್ಲಿ ಸ್ನಾನ ಮಾಡಿದರೆ ನಿಮ್ಮ ಚರ್ಮ ಭಾಳ ಇದರಿಂದ ಹೊಳಿತಾ ಇರ್ತದೆ. ಆಮೇಲೆ ಹೊರಗಡೆ ಹೋಗುವಾಗ ಸುರಕ್ಷಿತವಾದ ಬಟ್ಟೆಯನ್ನು ಧರಿಸ್ಬೇಕು. ಆಮೇಲೆ ಕಾಟನ್ ಬಟ್ಟೆಗಳನ್ನೇ ಧರಿಸ್ಬೇಕು. ಅವು ಹೆಚ್ಚಿಗೆ ಬಿಸಿಯಾಗಬಾರ್ದು. ಟೆರ್ಲಿನ್ ಒಯ್ಲಿ ಇನ್ನೂ ಇದಾವಲ್ಲ, ಅವನ್ನೆಲ್ಲ ಧರಿಸ್ಬಾರ್ದು. ಕಾಟನ್ ಬಟ್ಟೆಯನ್ನು ಒಳ್ಳೆ ವೈಟ್, ಸೂರ್ಯನ ಕಿರಣಗಳಿಗೆ ಎಕ್ಸ್ಪೋಸ್ ಆಗದ ರೀತಿಯಲ್ಲಿ ಅದನ್ನು ಕಾಪಾಡ್ಕೊಬೇಕಾಗುತ್ತೆ. ಮತ್ತು ಸ್ನಾನದ ನಂತರ ಸ್ನಾನ ಮಾಡ್ತಿರಲ್ಲ, ಅದು ನಂತರ ತಕ್ಷಣವೇ ಚರ್ಮ ಈ ಸೀಸನ್ನಲ್ಲಿ, ವಿಂಟರ್ ಸೀಸನ್ನಲ್ಲಿ ಒಣಗುತ್ತದೆ, ಡ್ರೈ ಆಗಿಬಿಡ್ತದೆ ಫುಲ್ಲು. ಕೆಲವೊಂದು ಮುಲಾಮುಗಳಿಂದ ಅದನ್ನು ನೀವು ಮಾಯ್ಶ್ಚರೈಸ್ ಮಾಡ್ಕೊಂಡು ದಿನಕ್ಕೆ 2 ಸಾರಿ ಹಂಗೆ ಅಪ್ಲೈ ಮಾಡ್ಕೊಬೇಕು. ಆಮೇಲೆ 4ನೇದಾಗಿ ಸ್ನಾನ ಮಾಡುವಾಗ ನೀವು ಆಗಲಿ, ಈ ಸೋಪ್ ಭಾಳ ಇಂಪಾರ್ಟೆಂಟ್. ಈ ಸೋಪ್ ಇದೆಯಲ್ಲ, ಈ ಉಪಯೋಗಿಸ್ತಕ್ಕಂಥ ಸೋಪು ಭಾಳ ಇಂಪಾರ್ಟೆಂಟ್. ಡಾಕ್ಟರ್ ಸಲಹೆ ಪಡೆದು ಒಳ್ಳೆ ಗ್ಲಿಸರಿನ್ ಸೋಪ್ ಸಿಗ್ತವೆ, ಅವನ್ನು ಉಪಯೋಗಿಸ್ರಿ. ಆ ಒಣಗಿದ ಚರ್ಮಕ್ಕೆ ಭಾಳ ಉಪಯೋಗ ಆಗುತ್ತದೆ. ಯಾವಾಗಲೂ ಕೂಲಾಗಿ ಇಡುತ್ತದೆ ಗ್ಲಿಸರಿನ್ ಸೋಪ್. ಅದನ್ನು ನೀವು ಉಪಯೋಗಿಸ್ಬೇಕು. ಈ ಡ್ರೈ ಸ್ಕಿನ್ನರಿಗೆ, ಇಷ್ಟೊತ್ತು ಏನು ಹೇಳಿದೆ, ಡ್ರೈ ಸ್ಕಿನ್ನರಿಗೆ ಇದು ಸಲಹೆಗಳು. ಇನ್ನು ಆಯಿಲ್ ಸ್ಕಿನ್ ಅಂತ ಬರ್ತದೆ. ನಮ್ಮಲ್ಲಿ ಅನೇಕ ಸ್ಕಿನ್ಗಳು ಕೆಲವರು ದೇಹದ ಪ್ರಕಾರ ಹೋಗ್ತಾ ಇರ್ತವೆ. ಈ ಆಯಿಲ್ ಸ್ಕಿನ್ನರಿಗೆ ಏನಾಗುತ್ತೆ ಅಂತಂತಂದರೆ, ನೀವು ಮುಖ ತೊಳೆಯುವಾಗ ನಿಮಗೆ ಹೊಂದಿಕೊಳ್ಳುವ ಸೋಪನ್ನು ನೀವು ಹಚ್ಕೊಬೇಕಾಗತ್ತೆ. ಅಲ್ಲಿ ಡಾಕ್ಟರ್ ಸಲಹೆ ಕೇಳಿ. ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಇರ್ತಾರಲ್ಲ, ಅವ್ರನ್ನ ಸಂಪೂರ್ಣವಾಗಿ ವಿಂಟರ್ ಸೀಸನ್ನಲ್ಲಿ ಸಲಹೆ ಪಡೆದು ಕೆಲವೊಂದು ಔಷಧಿಗಳನ್ನು ನಿಂತು. ಯಾಕೆಂದರೆ ನಾನು ಯಾಕೆ ಡಾಕ್ಟ್ರನ್ನ ಸಲಹೆ ಪಡೀರಿ ಅಂತ ಹೇಳ್ತಿದ್ದೀನಿ ಅಂತಂದರೆ, ನಾನೇ ಕೆಲವೊಂದು ಟಿಪ್ಸ್ ಹೇಳಿಬಿಡ್ಬೋದು, ಅದು ಅಪಾಯಕಾರಿ. ನಾವೇನು ಡಾಕ್ಟ್ರಲ್ಲ, MBBS ಮಾಡಿಲ್ಲ, ಏನೋ ಒಂದು ಸಜೆಷನ್ ಕೊಡ್ತೀವಿ ಅಷ್ಟೇ. ನಾವೇನು ಸೋಪ್ ಹೇಳೋದು, ನೀವೇನು ಉಪಯೋಗಿಸೋದು ಅದು ಅಲ್ಲ. ನೀವು ಎಷ್ಟೊತ್ತಿದ್ರೂ ಡಾಕ್ಟ್ರ್ ಸಲಹೆಯನ್ನು ಪಡೆದು ನಿಮ್ಮ ಫ್ಯಾಮಿಲಿ ಡಾಕ್ಟ್ರ್ ಹತ್ರ ಯಾವ ಸೋಪನ್ನು ವಿಂಟರ್ ಸೀಸನ್ನಿಗೆ ಹಾಕಬೇಕು ಅಂತಂತೇಳಿ ನೀವು ತೆಗೆದುಕೊಳ್ಬೇಕು. ಈಗಿನ ಔಷಧಿಗಳು ಬಹಳ ಅಪಾಯಕಾರಿ ಸ್ಥಿತಿಯಲ್ಲಿ ಬರ್ತವೆ. ನಾವು ಯಾವ್ಯಾವುದನ್ನು ದುಡ್ಡಿನ ಆಸೆಗಾಗಿ ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಮಾರಾಟಕ್ಕೆ ಇಟ್ಟಿರ್ತಾರೆ. ನಾವು ಯಾವ್ಯಾವುದಕ್ಕೂ ತಗೊಂಡು ಈಗ ಹಚ್ಚಿಬಿಟ್ರೆ ನಮ್ಮ ಚರ್ಮ ಕೆಲವರಿಗೆ ಅಲರ್ಜಿ ಆಗಿಬಿಡ್ತದೆ, ಗೊತ್ತಾಯ್ತಾ? ಕೆಲವು ಪಿಲ್ಸ್ಗಳು ಅವೆಲ್ಲ ಆಗಬಾರ್ದು ಅಂತಂತೇಳಿ ಡಾಕ್ಟರ್ ಸಲಹೆ ಪಡೆದು ಒಳ್ಳೆಯ ಸೋಪನ್ನು ನೀವು ಪ್ರೊಡ್ಯೂಸ್ ಮಾಡ್ಕೊಬೇಕು, ಗೊತ್ತಾಯ್ತಾ?
ನಾವು ಯಾರ್ಯಾರು ಹೇಳಿದ್ರು ಅಂತಂತೇಳಿ ಏನನ್ನ ಕೇಳಿ ಯಾವ್ಯಾವುದೋ ಸೋಪನ್ನು ಹಾಕಬೇಡಿ ನೀವು, ಯಾಕಂದರೆ ಈಗಿನ ಪರಿಸ್ಥಿತಿ ಸರಿಯಿಲ್ಲ. ಆದ್ದರಿಂದ ದಿನಕ್ಕೆ 3 ಸರಿ ವಾಶ್ ಮಾಡ್ಕೊಳ್ರಿ. ಆಮೇಲೆ ಬ್ಯಾಕ್ಟೀರಿಯಗಳಿಂದ ಸಣ್ಣ ಸಣ್ಣ ಕ್ರಿಮಿಗಳಿಂದ ಮುಖವನ್ನು ನೀವು ರಕ್ಷಣೆ ಮಾಡ್ಕೊಬೇಕು ಮುಖ್ಯವಾಗಿ. ಅಷ್ಟೇ ಅಲ್ಲ ಅಲ್ವಾ? ಆಮೇಲೆ ಎರಡನೇದಾಗಿ ಏನು ಮಾಡಬೇಕು, ಬೇರೆ ವೇಳೆಯಲ್ಲಿ ಸುಮ್ಮನೆ ಬಿಸಿಲಿನಲ್ಲಿ ಅನ್ನೆಸರಿ ಈಗ ತಿರುಗಾಡಬಾರ್ದು. ಯಾಕಂದರೆ ಸೂರ್ಯನ ಕಿರಣಗಳು ಭಾಳ ಶಾಖಯುಕ್ತವಾಗಿರ್ತವೆ. ತಕ್ಷಣ ಸ್ಕಿನ್ ಬರ್ನಿಂಗ್ ಆಗಿಬಿಡ್ತದೆ. ಹೀಗಾಗಿಬಿಟ್ಟು ಅದಕ್ಕೆ ಮತ್ತೆ ಅದನ್ನು ವಾಸಿ ಮಾಡ್ಕೊಂಬಕ್ಕೆ ಕಷ್ಟ. ಅದು ಫುಲ್ಲು ಫೇಸ್ ಎಕ್ಸ್ಪೋಸ್ ಮಾಡಿದಂಗೆ ನೀವು ಅದನ್ನ ಕವರ್ ಮಾಡ್ಕೊಂಡು ಹೋಗ್ಬೇಕಾದ ಅವಶ್ಯಕತೆ ಇದ್ದರೆ ಮಾತ್ರ. ಆಮೇಲೆ ಕಾಟನ್ ಬಟ್ಟೆಗಳನ್ನು ಧರಿಸ್ಬೇಕು. ಈಗಾಗಲೇ ಭಾಳ ಸಾರಿ ಹೇಳಿದ್ದೀನಿ ನಾನು. ಅನ್ನೆಸರಿ ತಿರುಗಾಡಬೇಡ್ರಿ ಬಿಸಿಲಿನಾಗೆ. ಸಿಕ್ಕಾಪಟ್ಟೆ ಧೂಳು ಇರ್ತದೆ, ಈಗ ಸಿಕ್ಕಾಪಟ್ಟೆ ಬಿಸಿಲು ಇರ್ತದೆ. ಹೀಗಾಗಿಬಿಟ್ಟು ಅವನ್ನ ರಕ್ಷಣೆ ಮಾಡ್ಕೊಬೇಕು ಅದಕ್ಕೆ. ಆಮೇಲೆ ಮೂರನೇದಾಗಿ ಏನು ಮಾಡಬೇಕು, ಒಳ್ಳೆಯ ಕ್ರೀಮ್ಗಳನ್ನು ಉಪಯೋಗಿಸಬೇಕು ನಾವು, ಅದೇ ಹೇಳಿದ್ನಲ್ಲ. ಆಮೇಲೆ ಮೇಕಪ್ ಕಿಟ್ಗಳ ಮೇಲೆ ಎಚ್ಚರಿಕೆ ಇರಲಿ. ನಾವು ಈ ಹೆಣ್ಮಕ್ಳು ಸಿಕ್ಕಾಬಟ್ಟೆ ಯಾವ್ಯಾವುದೋ ಹಾಕ್ಕೊಂಡು ಬಳ್ಕೊಂಡು ಸ್ಕಿನ್ ಅಲರ್ಜಿಯಾಗಿ ಅದನ್ನು ಸಹ ಡಾಕ್ಟರ್ ಸಲಹೆಗಳನ್ನು ಪಡೆದು ಆ ಮೇಕಪ್ ಕಿಟ್ಗಳನ್ನು ಉಪಯೋಗಿಸ್ಕೋಬೇಕು. ಈಗಿನ ಈ ಲಿಪ್ಸ್ಟಿಕ್ನಲ್ಲಿ ಹಚ್ತಾರಲ್ಲ, ಅದರಲ್ಲಿ ಸ್ವಲ್ಪ ಸರಿಯಾಗಿ ಬರೋದಿಲ್ಲ ಅದು. ಅದರಲ್ಲಿ ಇತ್ತೀಚಿನ ವೈದ್ಯರು ಅದನ್ನು ಸಂಶೋಧನೆ ಮಾಡಿದಾಗ ಅನೇಕ ಕ್ರಿಮಿಗಳಿಂದ ಕೂಡಿದೆ ಅಂತಂತೇಳಿ ಕೆಲವೊಂದು ನಾನೆಲ್ಲ ಓದಿದೆ, ಅದನ್ನು ಸರ್ಟಿಫೈ ಮಾಡಿದ್ದಾರೆ. ಅವನ್ನೆಲ್ಲ ತಗೊಬೇಕಾದ್ರೆ ಎಚ್ಚರಿಕೆಯಿಂದ ನೋಡಿ, ಯಾವ ಬ್ರ್ಯಾಂಡ್ ಒಳ್ಳೆಯದು, ಯಾವ ಕಂಪ್ನಿಗಳು ನಿಮಗೆ ಒಳ್ಳೇದು ಕೊಡ್ತತ್ತ ಅದನ್ನು ನೋಡಿ ತಗೊಳ್ರಿ. ಗೊತ್ತಾಯ್ತಾ? ನೀವು ಯಾವ್ಯಾವುದೋ ತನ್ನ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಳೋದು ಬೇಗನೆ ಒಳಗೆ ಬರೋಕ್ಕೆ ಮಾಡ್ಕೊಂಡು ಮತ್ತೆ ಇನ್ನೇನೂ ಅನಾಹುತ ಮಾಡ್ಕೊಂಬೇಡ್ರಿ. ಗೊತ್ತಾಯ್ತಾ? ಆಮೇಲೆ 5ನೇದಾಗಿ ಲಕ್ಸ್ ಕ್ರೀಮ್ ಅಂತ ಸಿಗುತ್ತೆ. ಗೊತ್ತಾಯ್ತಾ? 5ನೇದಾಗಿ ಲಕ್ಸ್ ಕ್ರೀಮನ್ನು ಅದನ್ನು ಸಹ ಕೇಳ್ರಿ ಡಾಕ್ಟ್ರನ್ನ. ಇದು ಒಳ್ಳೆಯದೇ, ಇದು ಒಳ್ಳೆ ಬ್ರ್ಯಾಂಡೇ ಇದು. ಆ ಲಕ್ಸ್ ಕ್ರೀಮನ್ನು ಡಾಕ್ಟ್ರನ್ನ ಕೇಳಿ ಹಚ್ಚಿರಿ. ನಿಮ್ಮ ಚರ್ಮ ಹೆಂಗಾಗುತ್ತಂದರೆ ಹೊಳಪು ಜಾಸ್ತಿ ಆಗುತ್ತೆ, ಒಳ್ಳೆ ಮೃದು ಆಗುತ್ತೆ ಮುಖದ ಚರ್ಮ, ರಫ್ ಬರೋದಿಲ್ಲ. ಅದನ್ನು ಕೇಳಿ ಉಪಯೋಗಿಸ್ರಿ, ಡಾಕ್ಟ್ರ ಸಲಹೆ ಪಡೆದು. ಆಮೇಲೆ ಒಳ್ಳೊಳ್ಳೆ ಬಾಡಿ ಲೋಷನನ್ನು ಉಪಯೋಗಿಸ್ರಿ. ಹೀಗಾಗಿ ಈ ವಿಂಟರ್ ಸೀಸನ್ನಲ್ಲಿ ಒಂದು ಟಿಪ್ಸ್ ನಾನು ಹೇಳ್ಬೇಕಾಗಿತ್ತು, ಇದನ್ನು ನಿಮಗೆ ಮುಟ್ಟಿಸಿದ್ದೀನಿ. ಇದನ್ನು ಕೇಳುತ್ತಾ ನೀವು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಅಂತ ಕೇಳ್ತಾ ಇವತ್ತಿನ ಈ ಒಂದು ಮೊದಲನೇ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.